ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಮೂಲಭೂತ ಸೌಕರ್ಯಗಳನ್ನು ಒಂದು ಇಂಪ್ರೂವ್ ಮಾಡೋದರಲ್ಲಿ ಹಲವಾರು ಅಂದರೆ ನಾನು MP ಆದ ದಿನದಿಂದಲೂ ನಾನು ಸಾಕಷ್ಟು ಶ್ರಮ ಪಟ್ಟಿದ್ದೀನಿ. ಮೊದಲನೇದಾಗಿ ನಾನು MP ಆದ ಒಂದು ಮೂರೇ ತಿಂಗಳಲ್ಲಿ ಇಲ್ಲಿ ಒಂದು ಎಡಿಷನಲ್ ಲೇಡೀಸ್ ಬೋಗಿನ ನಮ್ಮ ಸುರೇಶ್ ಅಂಗಡಿ ಅವರು, ಪಿಯೂಷ್ ಗೋಯಲ್ ಅವರು ಅವಾಗ ರೈಲ್ವೆ ಮಿನಿಸ್ಟ್ರ್ ಇದ್ದರು, ಅವರಲ್ಲಿ ಮನವಿ ಮಾಡಿಕೊಂಡು ಒತ್ತಾಯದ ಮೇರೆಗೆ ಅವರು ಅದನ್ನು ಮಾಡಿಕೊಟ್ರು. ಅದಾದಮೇಲೆ ಇಲ್ಲಿ ಮಾರ್ಕೆಟ್ ಬೀದಿಲಿ ಎಲ್ಲ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗ್ತಿದೆ. ನಮಗೊಂದು ದಾರಿ ಮಾಡಿಕೊಡಿ, ಅಲ್ಲಿ ಟ್ರಾಫಿಕಲ್ಲಿ ಪ್ರತಿ ಸಲ ಟ್ರೈನು ಇದು ಮಾಡಿದಾಗ ಸಿಗ್ನಲ್ ಇದರಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ, ವ್ಯಾಪಾರಕ್ಕೂ ನಮ್ಗೆ ನಷ್ಟ ಆಗ್ತಿದೆ, ಜನಸಾಮಾನ್ಯರಿಗೂ ತೊಂದರೆ ಆಗ್ತಿದೆ ಅಂತ ನನ್ನ ಗಮನಕ್ಕೆ ಬಂದಾಗ ಅದರಲ್ಲೂ ನಾನು ಅಲ್ಲಿ ರೈಲ್ವೆ ಮಿನಿಸ್ಟರ್ಸ್ನೂ ಭೇಟಿಯಾಗಿ ಇಲ್ಲಿ ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಏನಿದೆ ಅದರ ಹಲವಾರು ಮೀಟಿಂಗ್ಸಲ್ಲಿ ಈ ಪ್ರಸ್ತಾಪವನ್ನು ತಂದು ಎಷ್ಟೋ ಅದಕ್ಕೆ ಒಂದು ಅಡಚಣೆಗಳಿತ್ತು, ಸಮಸ್ಯೆಗಳಿತ್ತು, ಅದನ್ನೆಲ್ಲ ಖುದ್ದಾಗಿ ಮೀಟಿಂಗ್ಸ್ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಅದು ಈಗ ಒಂದು ಹಂತಕ್ಕೆ ಬಂದಿದೆ. ಇದನ್ನು ಇನ್ನೇನು ಒಂದು ತಿಂಗಳಲ್ಲೋ 2 ತಿಂಗಳಲ್ಲೋ ಅದು ರೆಡಿಯಾಗಿ ಅದು ಜನರಿಗೆ ಅನುಕೂಲವಾಗುವಂಥ ಒಂದು ಅಂಡರ್ ಪಾಸ್ ಆಗುತ್ತೆ ಅಲ್ಲಿ. ಅಷ್ಟೇ ಅಲ್ಲ, ಎಸ್ಕಲೇಟರ್ಸ್ ಇರಲಿ ಅಥವಾ ಈಗ ಈ ಅಮೃತ್ ಯೋಜನೆಯಲ್ಲಿ ಅಮೃತ್ ರೈಲ್ವೆ ಸ್ಟೇಷನ್ ಅಂತ ಮಾಡಿರೋದು ಒಂದು ಐ ಥಿಂಕ್ ಕರ್ನಾಟಕದಲ್ಲೇ ಒಂದು 50-100ಕ್ಕಿಂತ ಹೆಚ್ಚಿನ ಒಂದು ಸ್ಟೇಷನ್ಸ್ನ ತಗೊಂಡು ಅವರು ಮಾಡರ್ನೈಸ್ ಮಾಡಿ ಒಂದು ಮೇಲ್ದರ್ಜೆಗೆ ಉನ್ನತೀಕರಣವನ್ನು ಮಾಡ್ತಿದ್ದಾರೆ. ಇದೆಲ್ಲ ತುಂಬ ಸ್ವಾಗತಾರ್ಹ. ಮೇಡಮ್, ನಿನ್ನೆ ಸಭೆ ಮಾಡಿದ್ವಿ, ಏನೆಲ್ಲ ಅಭಿಪ್ರಾಯಗಳು ಸಂಗ್ರಹ ಆಯಿತು, ಚರ್ಚೆ ಆಯಿತು? ಚರ್ಚೆ ನಾವು ಈ 5 ವರ್ಷಗಳ ಒಂದು ಜರ್ನಿ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಬ್ಬರು ಅವರ ಒಂದು ಭಾವನೆಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ರು, ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ರು. ತುಂಬ ಪಾಸಿಟಿವ್ ಒಂದು ಒಳ್ಳೆಯ ಸಭೆ ಆಗಿತ್ತು. ನಿನ್ನೆ ಬಿಜೆಪಿನೇ ಟಿಕೆಟ್ ಪಡ್ಕೊಳ್ಳಿ ಅನ್ನುವಂಥ ಸಲಹೆಗಳು ಬಂದಿದೆ. ಪಕ್ಷೇತರಕ್ಕಿಂತ ಅಂದರೆ ಪಕ್ಷೇತರ ಸ್ಪರ್ಧೆಗಿಂತ ಪಕ್ಷದ ಸ್ಪರ್ಧೆ ಮಾಡಿ ಅಲ್ಲ, ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು BJPಯಿಂದ ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದಿಷ್ಟೇ, ನೀವು ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ಲೋ ಮೇಡಮ್, ಏನು ಮಾಡ್ತಾರೆ? ಅಲ್ಲ, ಡೌಟ್ ನಿಮ್ಮಲ್ಲಿದೆ, ನನಗೇನಿಲ್ಲ. ಅಲ್ಲ, BJP ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ BJP ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ, ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ, ಅವರು ಲಾಸ್ಟ್ ಎಲೆಕ್ಷನಿಂದನೂ ನನ್ನನ್ನು ಸಪೋರ್ಟ್ ಮಾಡಿದವ್ರೆ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ ಬೇರೆ ಬೇರೆ ಇಶ್ಯೂಸು, ವೋಟಿಂಗು, ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲಿ JDS ಜೊತೆ ಮೈತ್ರಿ ಇರಲಿಲ್ಲಲ್ಲ ಮೇಡಮ್? ಅಲ್ಲ, ಈಗ ಅವ್ರ ಜೊತೆಲಿ ಮೈತ್ರಿ ಆದರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗುತ್ತೆ ಅಂತನಾ? ಇಲ್ಲ ತಾನೆ. ಅಲ್ಲಲ್ಲ, ಈಗ ಅವ್ರು ಯಾವ ರೀತಿ NDA ಪಾರ್ಟ್ ಆದರೂ ನಾನು NDAನೇ, ಯಾಕೆಂದರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ NDA. ನಾನು ಇನ್ನೂ ಪಕ್ಷ ಕೇಳಿ ನಾನಿನ್ನು ಮಾತು ಮುಗಿಸ್ತೀನಿ. ಅಷ್ಟೇ ಅಲ್ಲ, ಈ ನಮ್ಮ ಪಾರ್ಲಿಮೆಂಟಲ್ಲಿ ಹೊಸ ಪಾರ್ಲಿಮೆಂಟಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ 33% ಅನ್ನೋ ಬಿಲ್ನ ತಂದಿದ್ಯಾರು? ಭಾರತೀಯ ಜನತಾ ಪಕ್ಷ. ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ. ಆ ಗುರಿಯನ್ನು ಅವರು ತಲುಪಬೇಕು, ಆ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ. ಮಧ್ಯದಲ್ಲಿ ಮೇಡಮ್, ಈಗ ತಾವು NDA ಪಾರ್ಟ್ ಆಗ್ತಾ ಇದ್ದೀರಾ, JDS ಕೂಡ ಆಗ್ತಾ ಇದೆ. ಒಂದು ವೇಳೆ ನಿಮಗೆ ಟಿಕೆಟ್ ಸಿಕ್ತು ಅಂದರೆ ಇಲ್ಲಿ JDS ಅವರು ತಮಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆಯಾ? ಅಲ್ಲ, ಖಂಡಿತ ಇದೆ. ಯಾಕೆ ಅಂತಂದರೆ, ಒಂದು ಮೈತ್ರಿ ಅಂತ ಬಂದ ಮೇಲೆ ಈಗ ನಾವು ಕೇಳೋದಂತೂ ಕೇಳ್ತೀವಿ. ಅವ್ರ ವಿಶ್ವಾಸದಲ್ಲಿ ತಗೊಂಡು ಖಂಡಿತ ನಮ್ಮ ಪರವಾಗಿ ನೀವಿರಬೇಕು. ಯಾಕೆಂದರೆ ಮೈತ್ರಿ ಅಂದರೆ ಅದೇ ತಾನೇ. ಅದೇ ರೀತಿ ಆಗಿತ್ತು, ಆದರೆ ಮೈತ್ರಿ ಏನಾಗ್ತು ಅಂತ ನಿಮಗೂ ಚೆನ್ನಾಗಿ ಬಂತು ಅಲ್ಲ ಮೇಡಮ್? ಅದೇ ಥರದ ಪರಿಸ್ಥಿತಿ ಮತ್ತೆ ರಿಪೀಟ್ ಆಗ್ಬಿಡುತ್ತಾ ಅಂತ? ಅಲ್ಲ ನೋಡಿ, ಈಗ ಏನೇನು ಆಗ್ಬೋದು, ಏನೇನಾಗುತ್ತೆ ಅನ್ನೋದು ಹೇಳೋಕ್ಕೆ ನಾನೇನು ಫ್ಯೂಚರ್ ಪ್ರೆಡಿಕ್ಟರ್ ಅಲ್ಲ. ಅದು ಅಷ್ಟೆಲ್ಲ ದೂರಕ್ಕೆ ನಾನು ಯೋಚನೆನೇ ಮಾಡಲ್ಲ. ಯಾಕೆಂದರೆ ಐ ಆಮ್ 100% ನನ್ನದೇ ಆದ ಕಾನ್ಫಿಡೆನ್ಸ್ ನನಗಿದೆ.
ಖಂಡಿತ ಅದರಿಂದ ಒಳ್ಳೆಯದೇ ಆಗುತ್ತೆ, ಪಕ್ಷಕ್ಕೂ ಅದು ಒಂದು ಪ್ಲಸ್ ಪಾಯಿಂಟೇ ಆಗುತ್ತೆ. ಯಾಕಂದರೆ ಮಂಡ್ಯದಲ್ಲಿ ಇನ್ನೂ ಪಕ್ಷ ಬೆಳಿಬೇಕಾಗಿದೆ, ಬೇರೆ ಕಡೆ ಬೆಳೆದಷ್ಟು ಮಂಡ್ಯದಲ್ಲಿ ಇನ್ನೂ ಬೇಸ್ ಆಗಿಲ್ಲ. ಸೊ ನನಗೆ ಅವರು ಈ ಸೀಟು ಉಳಿಸ್ಕೊಟ್ಟು ಈ BJP ಪಕ್ಷವೇ ಈ ಸೀಟನ್ನು ಸ್ಪರ್ಧೆ ಮಾಡೋದಾದರೆ ಪಕ್ಷಕ್ಕೂ ಅದು ಒಂದು ಸಂಘಟನೆ ಆಗುವಂಥ ಒಂದು ವಿಷಯ ಆಗುತ್ತೆ. ಸೊ ಇವೆಲ್ಲವನ್ನೂ ನಾನು ಅವರಲ್ಲಿ ಹೇಳಿದ್ದೀನಿ, ಇಲ್ಲಿಯ ಸ್ಥಿತಿಗತಿಗಳು ಏನಿವೆ ಅನ್ನೋದನ್ನು ನಾನು ತುಂಬಾ ಸ್ಪಷ್ಟವಾಗಿ ಮಾತಾಡ್ತೀನಿ ಅಂತ ಹೇಳ್ತಿದ್ದೀರಿ. ವಾಸ್ತವ ಮಾತಾಡೋದ್ರೆ JDS ಕೂಡ ಅದೇ ತಾಟ್ ಯೋಚನೆ ಮಾಡ್ತಾ ಇರುತ್ತೆ. ಇಬ್ರು ಎರಡು ದಾಡಿಯಲ್ಲಿ ಯೋಚನೆ ಮಾಡೋದಾದ್ರೆ ಮೈತ್ರಿಗೆ ಏನು ಅರ್ಥ ಬರುತ್ತೆ ಮೇಡಮ್? ನೋಡಿ, ಅದನ್ನ ಸಾಲ್ವ್ ಮಾಡಬೇಕಾಗಿರೋದು ಪಕ್ಷದ ವರಿಷ್ಠರು. ಅದು ನನ್ನ ಕೈಲಾಗಲ್ಲ, ಇನ್ನೊಬ್ಬರ ಕೈಲಾಗಲ್ಲ. ಅದು ಲೀಡರ್ಸ್ ಮಾತಾಡಿ, ಅವರ ಅನುಭವ ಇದೆ, ಅವರು ಇಂಥಕ್ಕಿಂತ ದೊಡ್ಡ ದೊಡ್ಡ ವಿಚಾರಗಳನ್ನು ರಿಸಾಲ್ವ್ ಮಾಡಿಕೊಂಡೇ ಇಷ್ಟು ಮಟ್ಟಕ್ಕೆ ಅವ್ರು ಸಕ್ಸಸ್ ಆಗಿರೋದು. ಖಂಡಿತ ಇದೊಂದು ವಿಷಯ ಇರ್ಬೋದು, ಅವರು ಅದನ್ನು ಒಂದು ಪಾಸಿಟಿವ್ ರೀತಿಯಲ್ಲಿ ರಿಸಾಲ್ವ್ ಮಾಡ್ತಾರೆ. ತಮಗೆ ಟಿಕೆಟ್ ಕೊಟ್ಟರೆ ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಈಗ ನಿರೀಕ್ಷೆ ಮಾಡ್ತಿದ್ದೀರಾ? JDS ಒಂದು ಪಾಲ್ ಏನಾರ ಟಿಕೆಟ್ ಆದಂತ ತಮ್ಮ ಬೆಂಬಲ ಅವ್ರಿಗೆ ಇರುತ್ತೆ ಮೇಡಮ್? ಅವ್ರ ಲೀಡರ್ಸ್ ಕೇಳುವಾಗ ಖಂಡಿತ ಇರುತ್ತೆ. ಅವ್ರ ಲೀಡರ್ಸ್, ಈಗ ನಾನು ಯಾವ ರೀತಿ ಕೇಳ್ತೀನೋ ಅವರು ಅದೇ ಒಂದು ಮೈಂಡ್ ಸೆಟ್ಟಲ್ಲಿ ಇರಬೇಕು. ಆವಾಗ ಅದನ್ನು ಮಾತು ಯಾವ ರೀತಿ ಮಾತಾಗುತ್ತೆ ಅದರಂತೆ ಇರುತ್ತೆ. ಇಷ್ಟೊಂದು ಆವಾಗ ಏನಾಗುತ್ತೆ, ಇವಾಗ ಏನಾಗುತ್ತೆ ಮುಂದಿನ ಯಾವುದು ಆಗದೇ ಇರುವಂಥದ್ದು ಏನಿರೋದು ಅಲ್ಲ, ತಾವು JDS ಅವ್ರ ಬೆಂಬಲ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಈ ಮಾತನ್ನ ಕೇಳ್ತಾರೆ. ಎಲ್ಲ ಆಗ್ಬೇಕಾದ್ರೆ ನೀವು ಇಲ್ಲೇ ಇರ್ತೀರಾ, ನಾನು ಇಲ್ಲೇ ಇರ್ತೀನಿ, ಮತ್ತೆ ನಾವು ಮಾತಾಡೋ ಒಂದು ಸಂದರ್ಭನೂ ಇರುತ್ತೆ. ಇದೇ ಲಾಸ್ಟ್ ಅಲ್ವಲ್ಲ, ಇದೇ ಫೈನಲ್ ಡೆಸಿಷನು, ಇದೇ ಲಾಸ್ಟ್ ಡೇನೂ ಅಲ್ವಲ್ಲ. ಇನ್ನು ಮುಂದಕ್ಕೆ ಪ್ರತಿದಿನ ಏನೋ ಒಂದು ನ್ಯೂಸ್. ಶಾಸಕರು ತಾವು ಅವ್ರ ಪರವಾಗಿ ಪ್ರಚಾರ ಮಾಡಿ ಅಲ್ಲ, ನಾನು ಕೇಳೋದಂತೂ ಕೇಳ್ತೀನಿ. ಯಾಕೆಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. 5 ವರ್ಷಗಳಲ್ಲೂ ಅವ್ರ ಪಕ್ಷದ ಪ್ರತಿಯೊಂದು ಮನವಿಗೆ ನಾನು ಸ್ಪಂದಿಸಿದ್ದೀನಿ. ಪುಟ್ಟಣ್ಣಯ್ಯನವರ ಸ್ಟ್ಯಾಚ್ಯೂ ನಮಗೆ ಆಗಬೇಕು ಅಂತಿದ್ದಾಗ ನಾನೇ ಸಂಸದರ ನಿಧಿಯಿಂದ ನಾನು ಅನುದಾನವನ್ನು ಅವರಿಗೆ ಮಂಜೂರು ಮಾಡಿದ್ದೀನಿ. ಅದು ಬೇರೆ ಬೇರೆ ಕಾರಣಗಳಿಗೆ ಅದು ಆ ಒಂದು NHA ಅಬ್ಜೆಕ್ಷನಿಂದ ಅದು ಆಗಿಲ್ಲ. ಬಟ್ ಆದ್ರೂ ಅದು ಆದಾಗ ನನ್ನ ಅನುದಾನ ಹಾಗೆ ನಾನು ಕೊಡ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದೀನಿ. ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂತಾ ಇದ್ದಾರೆ. ಅಲ್ಲ, ಗುರ್ತಿಸ್ಕೊಳ್ಳಿ, ಅದನ್ನು ಬೇರೆ ವಿಚಾರ, ಅದರ ಬಗ್ಗೆ ನನಗೇನಿಲ್ಲ. ಬಟ್ ಕಾಂಗ್ರೆಸ್ ಜೊತೆಯಲ್ಲಿ ಇದ್ದಾಗಲೂ ನಾನು BJPಗೆ ಬಾಹ್ಯ ಬೆಂಬಲ ಕೊಟ್ಟಾಗ್ಲೂ ನಾನು ಪಾಂಡವಪುರದಲ್ಲಿ ಮಾತ್ರ ನಾನು ದರ್ಶನ್ಗೆ ನಾನು ಸಪೋರ್ಟ್ ಮಾಡಿದ್ದೆ, ಅದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ಇದು ಏನಾಗತ್ತೆ, ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ಅಥವಾ ನಮಗೂ ಈಗ ರೈತ ಸಂಘ ಪುಟ್ಟಣ್ಣಯ್ಯನವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಅಂಬರೀಷ್ ಅವ್ರಿಗೂ ಇತ್ತು, ಅದೇ ಅಭಿಮಾನ ಗೌರವ ನಮಗೂ ಇದೆ. ಆ ನಿಟ್ಟಿನಲ್ಲಿ ನಾನು BJP ಲೀಡರ್ಸ್ಗೆ ನನ್ನ ಸಪೋರ್ಟ್ ಬಗ್ಗೆ ನಾನು ಮಾತಾಡುವಾಗಲೂ ನಾನು ಅದೊಂದು ಹೇಳಿದ್ದೆ. ನಾನು ಅವ್ರಿಗೆ ಪಾಂಡವಪುರದಲ್ಲಿ ನನ್ನ ಕಮಿಟ್ಮೆಂಟ್ ಇದೆ, ನಾನು ದರ್ಶನ್ ಪುಟ್ಟಣ್ಣಯ್ಯ ಸಪೋರ್ಟ್ ಮಾಡಲೇಬೇಕಾಗತ್ತೆ ಅಂತ. ಸೊ ಅದೇ ಆತ್ಮಸಾಕ್ಷಿ ಅನ್ನೋದು ಇರಬೇಕಲ್ಲ. ಆ ಒಂದು ಅಲ್ಲ, ಕಾರ್ಯಕರ್ತರದ್ದೇನು ಸಮಸ್ಯೆ ಇಲ್ಲ, ಕಾರ್ಯಕರ್ತರದ್ದೇನು ಸಮಸ್ಯೆ ಇಲ್ಲ. ಇವತ್ತಿಗೂ ನನ್ನ ಜೊತೆಯಲ್ಲಿ ನಿರಂತರ ಸಂಪರ್ಕ ಇದ್ದಾರೆ. ಮೊನ್ನೆ ಈ ಟ್ರಯಲ್ ಬ್ಲಾಸ್ಟ್ ವಿಷಯದ ಬಂದಾಗ್ಲೂ ಅವರು ನನ್ನ ಜೊತೆಯಲ್ಲಿ ಬಂದು ಮಾತಾಡ್ತಾರೆ, ಸಪೋರ್ಟ್ ಕೇಳ್ತಾರೆ. ಅವ್ರಿಗೆ ಗೊತ್ತು ನಾನು ಅವ್ರ ಪರ ಯಾವ ರೀತಿ ನಿಂತಿದ್ದೀನಿ. ಎಸ್ಪೆಷಲಿ ಅಕ್ರಮ ಗಣಿಗಾರಿಕೆ ಅನ್ನೋ ವಿಚಾರ ಅಥವಾ KRS ಬೇಬಿ ಬೆಟ್ಟ ಈ ವಿಚಾರದಲ್ಲಿ ಬಂದಾಗ ರೈತ ಸಂಘ ಪರ ನಾನು ದೃಢವಾಗಿ ನಿಂತ್ಕೊಂಡಿದ್ದು ನಾನೇ ತಾನೆ. ಆವಾಗ ದರ್ಶನ್ ಅವರು ಇನ್ನೂ ಇಲ್ಲಿಗೆ ಬಂದಿರಲಿಲ್ಲ, ಅಮೆರಿಕಾದಲ್ಲಿದ್ದರು ಅವಾಗ. ಸೊ ಆ ಟೈಮಲ್ಲಿ ಅವರಿಗೆ ಆ ಕೊರತೆ ಗೊತ್ತಿಲ್ಲದಂಗೆ ನಾನು ನಿಂತ್ಕೊಂಡೆ ಅವ್ರ ಪರವಾಗಿ. ಸೊ ಹಾಗಾಗಿ ಕಾರ್ಯಕರ್ತರ ಅದೆಲ್ಲೂ ಗೊತ್ತಿಲ್ಲ ಅಂತ ಏನು ಹೇಳೋಕ್ಕಾಗೋದಿಲ್ವಲ್ಲ. ನಾನು ಅವ್ರ ಪರವಾಗಿ ತುಂಬ ನಾನು ದೃಢವಾಗಿ ನಿಂತಿದ್ದೀನಿ. ಬಟ್ ರಾಜಕಾರಣದಲ್ಲಿ ನಾವು ಸಪೋರ್ಟ್ ಮಾಡಿದವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ, ನಾನು ಕೇಳೋದು ಕೇಳ್ತೀನಿ ಅಷ್ಟೆ.